ಬ್ರಷಸ್ ಇದೆ ಗೈಸ್. ಈ ಬ್ರಷ್ ಬಂದು PSC ಬ್ರ್ಯಾಂಡ್ದು. PSC ಬ್ರ್ಯಾಂಡ್. ಇದಕ್ಕೆ 2,500 ರೂಪಾಯಿ. ಏನೋ ಕಾಣಿಸ್ತಿದ್ಯಾ? ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗಲ್ಲಿ ನನ್ನ ಮೇಕಪ್ ಕಿಟ್ಟಲ್ಲಿ ಏನೇನಿದೆ, ನಾನು ವರ್ಕ್ಗೆ ಏನೆಲ್ಲ ತೊಗೊಂಡೋಗ್ತೀನಿ ಆ್ಯಂಡ್ ಏನೆಲ್ಲ ಕ್ಯಾರಿ ಮಾಡಿರ್ತೀನಿ ಅಂತ ಸುಮ್ಮನೆ ಸ್ವಲ್ಪ ತೋರಿಸ್ತೀನಿ ಅಷ್ಟೇ ಗೈಸ್. ಇನ್ನು ಡೀಟೇಲಾಗಿ ಹೋದರೆ ತುಂಬ ಇದೆ. ಇದು ಬಿಟ್ಟು ಇನ್ನೂ ಸಾಕಷ್ಟು ಪ್ರಾಡಕ್ಟ್ಸ್ ಇದ್ದಾವೆ. ಸೊ ತುಂಬ ಟೈಮ್ ಕನ್ಸ್ಯೂಮ್ ಆಗಿಬಿಡುತ್ತೆ. ಹಾಗಾಗಿ ಸುಮ್ಮನೆ ರ್ಯಾಂಡಮ್ ಆಗಿ ತೋರಿಸ್ತೀನಿ ಅಷ್ಟೇ. ಸೊ ಫಸ್ಟ್ ಈ ಬ್ರಷಸ್ ಬಗ್ಗೆ ಹೇಳಬೇಕು ಅಂದರೆ, ಇದರಲ್ಲಿ 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 26 ಬ್ರಷಸ್ ಇದೆ ಗೈಸ್. ಈ ಬ್ರಷ್ ಬಂದು PSC ಬ್ರ್ಯಾಂಡ್ದು. PSC ಬ್ರ್ಯಾಂಡ್. ಸೊ ನಾನು ತಗೊಂಡಾಗ ಇದ್ರ ಪ್ರೈಸ್ 8,500 ರೂಪಾಯಿ ಈ ಬ್ಯಾಗ್ಗೆ, ಈ ಬ್ರಷಸ್ಗೆ. ಸೊ ಬ್ರ್ಯಾಂಡೆಡ್ ಅಲ್ವಾ, ಸೊ ಹಾಗಾಗಿ ತುಂಬಾ ಕಾಸ್ಟ್ಲಿ ಇರುತ್ತೆ. ಬಟ್ ಎಷ್ಟು ಸಾಫ್ಟ್ ಅಂದರೆ ಥರ ಫೆದರ್ ಟಚ್ ಅದು ಫೀಲ್ ಮಾಡ್ತೀರ. ನನಗೆ ಮಾತ್ರ ಗೊತ್ತಾಗ್ತಿದೆ ಅಷ್ಟೇ ಎಷ್ಟು ಸಾಫ್ಟ್ ಇದೆ ಬ್ರಿಸಲ್ಸ್ ಅಂತ. ಸೊ ಮೊನ್ನೆ ಯಾವುದೋ ಒಂದು ಮೇಕಪ್ ಇತ್ತು, ಸೊ ಹೋಗಿ ಬಂದಿದ್ದೆ. ಇನ್ನು ಬ್ರಷಸ್ ಎಲ್ಲ ಕ್ಲೀನ್ ಮಾಡಿಲ್ಲ. ಇದನ್ನು ಕ್ಲೀನ್ ಮಾಡೋಕ್ಕೆ ಕ್ಲೆನ್ಸರ್ ಅಂತ ಬರುತ್ತೆ, ಅದೇನೇ 1,500 ರೂಪಾಯಿ ಗೈಸ್ ವಾಶ್ ಮಾಡೋದು. ಸಿಕ್ಕಾಪಟ್ಟೆ ಹೆವಿ ಎಕ್ಸ್ಪೆನ್ಸಸ್ ಮೇಕಪ್ ಪ್ರಾಡಕ್ಟ್ಸ್ ಅಂತ ಬಂದರೆ. ಆ್ಯಂಡ್ ಇದು ಬ್ರಷಸ್ ಆಯಿತಾ, ಇರಿ ನೆಕ್ಸ್ಟ್ ತೋರಿಸ್ತೀನಿ, ಹಂಗೆ ಇರಿ. ಸೊ ನನ್ನ ಹತ್ರ ಸುಮಾರು ಪೌಚಸ್ ಇದ್ದಾವೆ. ಅದರಲ್ಲಿ ಇದು ಒಂದು ಪೌಚ್ ತೋರಿಸ್ತಿದ್ದೀನಿ. ಸೊ ಕಾಟನ್ ಪ್ಯಾಡ್ಸ್ ಮಸ್ಟ್ ಆ್ಯಂಡ್ ಶುಡ್ ಫಾರ್ ಕ್ಲೀನಿಂಗ್ ದ ಫೇಸ್, ಇದು ಇರಲೇಬೇಕು. ಆ್ಯಂಡ್ ವೆಟ್ ಟಿಶ್ಯೂ, ಸ್ಪ್ಯಾಚುಲಾ ಕಂಪಲ್ಸರಿ. ಆ್ಯಂಡ್ ಬರ್ಡ್ಸು ಅಷ್ಟೇ ಗೈಸ್, ಕಂಪಲ್ಸರಿ ಇರಲೇಬೇಕು ಇದು. ಆ್ಯಂಡ್ 2 ಸ್ಪಾಂಜಸ್, ಇದು ಕಲರ್ ಆಗಿಬಿಟ್ಟಿದೆ. ಸೊ ಗೈಸ್ ಇದ್ರ ಬಗ್ಗೆ ಹೇಳಬೇಕಂದ್ರೆ, ಒಂದು ಬ್ಲೆಂಡರೇ ಟಿಶೋಲೋ ಬ್ರ್ಯಾಂಡಿದು 900 ರೂಪಾಯಿ ಗೈಸ್. ಇದೊಂದು ಬ್ಲೆಂಡರು ಎಷ್ಟು ಸಾಫ್ಟ್ ಇದೆ ಅಂದರೆ ಅಷ್ಟು ಸಾಫ್ಟ್ ಇದೆ. ಯಾಕಂದರೆ ನಾರ್ಮಲ್ ಎಲ್ಲ ಸಿಗುತ್ತೆ 50 ರೂಪೀಸ್ 100, ಬಟ್ ನನಗೆ ಪ್ರೊಫೆಷ್ನಲ್ಗೆ ಬೇಕಾಗತ್ತಲ್ಲ ಯೂಸ್ಗೆ. ಸೊ ಹಾಗಾಗಿ ನಾನು ಎಲ್ಲ ಬ್ರ್ಯಾಂಡೆಡೇ ತೊಗೋಬೇಕು. ಸೊ ಇದೊಂದು. ಆ್ಯಂಡ್ ತುಂಬ ಮಾಯ್ಶ್ಚರೈಸರ್ಗಳಿರುತ್ತೆ. ಸೊ ಇದೊಂದು ಬ್ರ್ಯಾಂಡದಿದೆ. ಆ್ಯಂಡ್ ಮೋಸ್ಟ್ ಫೇವ್ರೆಟ್ ಇದೊಂದು ಎಂಬ್ರಲೈಸಸ್. ನಾನು ಎಲ್ಲ ಬ್ರೈಡ್ಸ್ಗೂ ಇದನ್ನೇ ಯೂಸ್ ಮಾಡೋದು, ಎಂಬ್ರಲೈಸಸ್ಸು. ಆ್ಯಂಡ್ ಫಾರ್ ನಾನ್ ಬ್ರೈಡ್ಸ್ ಎಲ್ಲ ಸೆಟ್ ಫುಲ್ ಯೂಸ್ ಮಾಡ್ತೀನಿ. ಇದು ಸ್ಟ್ರೋಪ್ ಕ್ರೀಮ್ ಫ್ರಮ್ ಮ್ಯಾಕ್. ಇದು ಪಿಕ್ಸಿ ಟೋನರು 2,500 ರೂಪಾಯಿ ಟೋನರ್ ಇದು. ಸೊ ಈ ಥರ. ಆಮೇಲೆ ಪ್ರೈಮರ್. ಆ್ಯಂಡ್ ಇದು ಒಂಥರ ಪ್ರೈಮರ್, ಲಿಕ್ವಿಡ್ ಪ್ರೈಮರ್, ಇಷ್ಟೆಲ್ಲ ಇದೆ. ಸೊ ನೆಕ್ಸ್ಟ್ ಪೌಚ್ ತೋರಿಸ್ತೀನಿ ರೀ ಹಾಗೆ. ಸೊ ಈ ಪೌಚಲ್ಲಿ ಲೆನ್ಸ್ ಇಟ್ಟಿರ್ತೀನಿ. ಲೆನ್ಸ್ ಇಸ್ ಕಂಪಲ್ಸರಿ. ಯಾರಾದರೂ ಸಡನ್ನಾಗಿ ಹೇಳ್ಬಿಡ್ತಾರೆ ಲೆನ್ಸ್ ಇರುತ್ತೆ. ಆ್ಯಂಡ್ ಲ್ಯಾಶಸ್ ಗ್ಲೂ, ಮಸ್ಕರಾ ಆ್ಯಂಡ್ ಗ್ಲೋ ಮಿಸ್ಟ್ ಮೇಕಪ್ಗೆ. ಇದು ತುಂಬ ಯಾರು ಪಾರ್ಟಿ ಲುಕ್ ಎಲ್ಲ ಕೇಳ್ತಾರಲ್ಲ, ಸೊ ಗ್ಲೋ ಮಿಸ್ಟ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ 2 ಥರ ಸೆಟ್ಟಿಂಗ್ ಸ್ಪ್ರೇ. ಆಮೇಲೆ ಈ ಪಫ್ ಬಂದು ತುಂಬಾ ಇಂಪಾರ್ಟೆಂಟ್, ನನಗೆ ಬೇಕಾಗ್ತಾ ಇರುತ್ತೆ, ಯಾವಾಗಲೂ ಯೂಸ್ ಆಗೇ ಆಗುತ್ತೆ ನನಗೆ ಆಫ್ಟರ್ ಫೌಂಡೇಶನ್. ಆ್ಯಂಡ್ ಪಫ್ ಇಸ್ ಆಲ್ಸೋ ಕಂಪಲ್ಸರಿ ಇನ್ ಮೇಕಪ್ ಆರ್ಟಿಸ್ಟ್ ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಆ್ಯಂಡ್ 1, 2, 3, 4 ಇಷ್ಟು ಲಿಪ್ಸ್ಟಿಕ್ಸ್ ಇದ್ದಾವೆ ಗೈಸ್. ಸೊ ಕ್ಲೈಂಟ್ಸ್ ಯಾವ ಥರ ಕೇಳ್ತಾರೆ ಏನು ಅಂತ ನಮಗೆ ಗೊತ್ತಾಗಲ್ಲ, ಹಾಗಾಗಿ ಇಷ್ಟು ಲಿಪ್ಸ್ಟಿಕ್ಸ್ ಇದ್ದಾವೆ. ಆ್ಯಂಡ್ ನಾನು ಯೂಸ್ ಮಾಡೋದು ಕಾಜಲ್ ಫಾರ್ ಎವರ್ 52ದು ದಿ ಬೆಸ್ಟ್ ಕಾಜಲ್ ಗೈಸ್. ಇದೊಂದು ಸಖತ್ತಾಗಿರುತ್ತೆ. ಆ್ಯಂಡ್ ಸೆರಮ್ದು ಫೇಸ್ ಮಾಸ್ಕ್ ಅಂತೂ ಇದ್ದೇ ಇರುತ್ತೆ. ಬಿಕಾಸ್ ಸಡನ್ನಾಗಿ ಯಾರಾದರೂ ಫೇಸ್ ತುಂಬ ಡ್ರೈ ಇರುತ್ತಲ್ಲ, ನಂಗೆ ಅದು ಯೂಸ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ನಂಗೆ ಅದು ಫೇಸ್ ಮಾಸ್ಕ್ ಇದ್ದರೆ ಡ್ರೈ ಸ್ಕಿನ್ ಅವ್ರಿಗೆ. ಆ್ಯಂಡ್ ಆರೆಂಜ್ ಕಲರ್ ಕರೆಕ್ಟರ್, ಸಿಂದೂರ್. ಆಮೇಲೆ ಇದೊಂಥರ ಚೆನ್ನಾಗಿದೆ, ಕಾಜಲ್ಲು ಇದೆ, ಒಟ್ಟಿಗೆ ಐಲೈನರು ಇದೆ ಇದರಲ್ಲಿ. ಆ್ಯಂಡ್ ಕರ್ಲರ್, ಲ್ಯಾಶಸ್ ಕರ್ಲರ್, ಆಮೇಲೆ ಕನ್ಸೀಲರ್. ಸೊ ಇದೆಲ್ಲ ಇದೆ ಈ ಪೌಚಲ್ಲಿ.
ಬಟ್ ನಾನು ಮೊನ್ನೆಗೆ ವರ್ಕ್ ಮುಗಿಸ್ಕೊಂಡು ಬಂದಲ್ಲ ಹೇಗೆಗೂ ಅರೇಂಜ್ ಮಾಡಿಬಿಟ್ಟಿದ್ದೀನಿ. ಇನ್ನೊಂದು ಸತಿ ನಾನು ಕ್ಲೀನಾಗಿ ಅರೇಂಜ್ ಮಾಡಿದಾಗ ನಾನು ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟ್ ಪೌಚ್ಗೆ ಇರಿ. ಸೊ ಗೈಸ್, ಇದು ಫೌಂಡೇಶನ್ಸ್. ಇನ್ನೊಂದು ಸ್ವಲ್ಪ ಫೌಂಡೇಶನ್ ಇದೆ, ಲಾಸ್ಟ್ ವರ್ಕ್ಗೆ ಸ್ವಲ್ಪ ತೊಗೊಂಡೋಗಿದೆ, ಇನ್ನೊಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು 6-7 ಇದ್ದೇವೆ ಫೌಂಡೇಶನ್ಸು. ಸೊ ಇದು ನೋಡಿ, ಎಲ್ಲೋ ಬೀಳ್ಸ್ಕೊಂಡು ಹೊಡೆದಾಕೊಂಬಿಟ್ಟಿದ್ದೀನಿ ಫೌಂಡೇಶನ್ನು. ಇದು ಶಾಪ್ರಲ್ ಫೌಂಡೇಶನು. ಇದಂತೂ ಸಕ್ಕತ್ತಾಗಿರುತ್ತೆ, ಫಾರ್ ಡ್ರೈ ಸ್ಕಿನ್ ಅವ್ರಿಗೆ ಚೆನ್ನಾಗಿರುತ್ತೆ ಶಾಪ್ರಲ್. ಆ್ಯಂಡ್ ತುಂಬ ಲೈಟಾಗಿ ಮೇಕಪ್ ಕೇಳೋರಿಗೆ ಮ್ಯಾಕ್. ಆ್ಯಂಡ್ ಫಾರೆವರ್ ಇದೆ, PAC ಇದೆ, ಆಮೇಲೆ ಹುಡಾ ಇದೆ. ಹುಡಾನು ಸಕ್ಕತ್ತಾಗಿರುತ್ತೆ. ನಾನು ಹುಡಾ ಬನ್ನಿ ಓನ್ಲಿ ಫಾರ್ ಬ್ರೈಡ್ಸ್ ಯೂಸ್ ಮಾಡ್ತೀನಿ ಗೈಸ್, ಹುಡಾ. ಸೊ ಇದು ಬಂದು ಫೌಂಡೇಶನ್ ಪೌಚ್. ನೆಕ್ಸ್ಟ್ ತೋರಿಸ್ತೀನಿ ರೀ. ಸೊ ಗೈಸ್, ಈ ಪೌಚಲ್ಲಿ ಲ್ಯಾಶಸ್ ಇರುತ್ತೆ. ಆಲ್ಮೋಸ್ಟ್ ನಾನು ಹತ್ರ ಒಂದು 10 ಪೇರ್ ಇಟ್ಕೊಂಡಿರ್ತೀನಿ. ಲ್ಯಾಶಸ್ ಕ್ಯಾರಿ ಮಾಡಲೇಬೇಕಾಗತ್ತೆ. ಇದೆಲ್ಲ ನ್ಯಾಚುರಲ್ ಲ್ಯಾಶಸ್. ಈ ಸ್ವಲ್ಪ ಯಾರಾದರೂ ಡ್ರಾಮ್ಯಾಟಿಕ್ ಆಗಿ ಕೇಳ್ತಾರಲ್ಲ, ನಮಗೆ ಸ್ವಲ್ಪ ತಿಕ್ಕಾಗಬೇಕು ಅಂತ, ಅಂಥವ್ರಿಗೆ ಈ ಲ್ಯಾಶಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಮೇಕಪ್ಗೆ. ಬ್ರೈಡ್ಸ್ ಎಲ್ಲ ಕೂತಾಗ ಫೇಸಲ್ಲಿ ಹೇರ್ ಇರುತ್ತೆ, ಅಪ್ಪರ್ ಲಿಪ್ಪಲ್ಲಿ, ಸೈಡ್ಸಲ್ಲೆಲ್ಲ, ಬಟ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ, ಹೇರೆಲ್ಲ ಎದ್ದು ಕಾಣುತ್ತೆ. ಇಫ್ ದೇ ಆರ್ ಓಕೆ, ಇದನ್ನು ಹೇರೆಲ್ಲ ರಿಮೂವ್ ಮಾಡ್ತೀವಿ ರೇಸರಲ್ಲಿ. ಇಲ್ಲಾಂದರೆ ನಮ್ಗೆ ಅವ್ರು ಅದೇ ಥರನೇ ಮಾಡಿಕೊಡ್ತೀನಿ. ಸೊ ಇದನ್ನು ಕ್ಯಾರಿ ಮಾಡ್ತೀನಿ ನಾನು. ಆ್ಯಂಡ್ ಇದು ಐ ಶ್ಯಾಡೋ ಪ್ಯಾಲೆಟ್. ಇಷ್ಟು ಕಲರ್ಸ್ ಇದೆ ಗೈಸ್. ಎಂಥ ಪಿಗ್ಮೆಂಟ್ ಅಂದರೆ ಸಕ್ಕತ್ತಾಗಿರುತ್ತೆ. ಪಿಗ್ಮೆಂಟು ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನೋಡಿ, ಇದೆಲ್ಲ ಹೊಡೆದಾಕೊಂಡ್ಬಿಟ್ಟಿದ್ದೀನಿ. ಒಂದೊಂದು ಕಲರ್ಸ್ ನಂಗೆ ಯೂಸ್ ಆಗಲ್ಲ ಗೈಸ್, ನೆಸಸರಿನೇ ಇರಲ್ಲ. ಸೊ ಹಾಗಾಗಿ ನಾನು ಅವೆಲ್ಲ ಯೂಸ್ ಮಾಡಲ್ಲ. ನಾನು ಜಾಸ್ತಿ ಯೂಸ್ ಮಾಡೋದೆ ಈ ಕಲರು ಆ್ಯಂಡ್ ದಿಸ್. ಆಮೇಲೆ ಸ್ವಲ್ಪ ಶಿಮರ್ಸ್ ಯೂಸ್ ಮಾಡ್ತೀನಿ, ಓನ್ಲಿ ಫಾರ್ ರಿಸೆಪ್ಷನ್ಗೆ ಗ್ಲಿಟರ್ಸ್ ಕೇಳ್ತಾರಲ್ಲ ಅದಕ್ಕೋಸ್ಕರ. ಇಷ್ಟಿದೆ. ನೆಕ್ಸ್ಟ್ ಓಕೆನಾ, ಇದಾಯ್ತಾ? ನೆಕ್ಸ್ಟ್ ಇದೇನಿದು, ಹೈಲೈಟರ್. ಸಾಕು, ಇಷ್ಟು ಕಲರ್ಸ್ ಇದ್ದರೆ ಆರಾಮಾಗಿ ಬ್ರೈಡ್ಸ್ ನಾನ್ ಬ್ರೈಡ್ಸ್ಗೆ ಯೂಸ್ ಮಾಡೋದು. ಮೋಸ್ಟ್ ನಾನು ಇದೇ ಜಾಸ್ತಿ ಯೂಸ್ ಮಾಡೋದು ಕಲರು. ಇದೆಲ್ಲ ಐಬೋನ್ಗೆ ಯೂಸ್ ಮಾಡ್ತೀನಿ ಈ ಕಲರ್ ನಾನು. ಆ್ಯಂಡ್ ಇದು ನೋಡಿದ್ರೆ, ಆ್ಯಂಡ್ ಮತ್ತು ಬ್ಲಷ್. ಪ್ರತಿಯೊಬ್ಬರಿಗೂ ಬ್ಲಷ್ ಇಷ್ಟ. ಇದು ಬ್ಲಷ್. ಸೊ ಗೈಸ್ ನೋಡಿ, ಬ್ಲಷ್ ಏನು ಸಕ್ಕತ್ತಾಗಿದೆ. ಕಲರ್ಸ್ ಪಿಗ್ಮೆಂಟ್ ಅಂತೂ ಸಕ್ಕತ್ತಾಗಿರುತ್ತೆ, ಪಿಗ್ಮೆಂಟ್ ಇದ್ರದ್ದು. ಸೊ ಆ್ಯಂಡ್ ಇದು ಲಿಪ್ಸ್ಟಿಕ್ ಪ್ಯಾಲೆಟ್. ಬಿಕಾಸ್ ಅಲ್ಲೇ ನನಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಬಿಡ್ತೀನಿ. ಎಲ್ಲ ಕಲರ್ಸ್ ಇರುತ್ತಲ್ಲ, ಎಲ್ಲೋ, ಪಿಂಕ್, ಪರ್ಪಲ್ ಇರುತ್ತೆ. ಸ್ವಲ್ಪ ಹಾಗೆ ತೊಗೊಂಡು ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಅವ್ರ ಕಲರ್ ಯಾವ್ದು ಕೇಳಿರ್ತಾರೋ ಅದಕ್ಕೆ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಮೇಕಪ್ ಆರ್ಟಿಸ್ಟ್ ಆಗಿ ಕಲರ್ ಥಿಯರಿ ಕಲ್ತಿರಬೇಕು. ತುಂಬಾ ಇಂಪಾರ್ಟೆಂಟ್, ಯಾವ ಕಲರ್ ಮಿಕ್ಸ್ ಮಾಡಿದ್ರೆ ಏನು ಅಂತ. ಸೊ ಇದರಲ್ಲಿ ನಮಗೆ ಯೂಸ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಾಟ್ ಓನ್ಲಿ ಲಿಪ್ಸ್ಟಿಕ್ಕಲ್ಲಿ, ಫೌಂಡೇಶನಲ್ಲೂ ಕಲ್ತಿರಬೇಕು ಏನು ಮಿಕ್ಸ್ ಮಾಡಿದ್ರೆ ಯಾವ ಶೇಡ್ ಬರುತ್ತೆ ಅಂತ. ಸೊ ಅಷ್ಟು ಬೇಗ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಆಗಲ್ಲ ಗೈಸ್. ನಾನು ಕಷ್ಟಪಟ್ಟಿದ್ದೀನಿ. ಇಟ್ಸ್ ಮೈ 4 years ಆಫ್ ಮೇಕಪ್ ಆರ್ಟಿಸ್ಟ್ ಜರ್ನಿ. ಸೊ ತುಂಬಾ ಕಲ್ತಿದ್ದೀನಿ, ಇನ್ನು ಕಲಿತಾನೇ ಇದ್ದೀನಿ. ಓಕೆನಾ. ಆ್ಯಂಡ್ ಇದಂತೂ ತುಂಬ ಗಲೀಜಾಗಿ ಕಾಣಿಸ್ತಿದೆ. ದಿಸ್ ಇಸ್ ಮೈ ಫೇವ್ರೆಟ್ ಕನ್ಸೀಲರ್ ಪ್ಯಾಲೆಟ್. ಓಪನ್ ಆಗ್ತಿಲ್ಲ. ಇದರಲ್ಲಿ ಒಂದು 6 ಶೇಡ್ ಇದೆ, 6 ಯೂಸ್ ಮಾಡಿಬಿಟ್ಟಿದ್ದೀನಿ. ಇದನ್ನು ಅಷ್ಟೇ ಸೇಮ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಳ್ತಾ ಇರ್ತೀನಿ. ಸೊ ಎಲ್ಲ ಕ್ಲೀನ್ ಮಾಡಬೇಕು, ನನಗೆ ಟೈಮ್ ಆಗ್ತಿಲ್ಲ. ಓಕೆನಾ. ಇದು ಸೆಟ್ಟಿಂಗ್ ಪೌಡರ್ ಫ್ರಮ್ ಹುಡಾ ಬ್ಯೂಟಿ. ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ತರಿಸ್ಬೇಕು, ಇದಕ್ಕಿಂತ ಕಾಸ್ಟ್ಲಿ ಗೈಸ್. ಇದೇ ನನಗೆ 4,500 ರೂಪಾಯಿ ಇದು ಸೆಟ್ಟಿಂಗ್ ಪೌಡರ್. ಬಟ್ ಇದು ದೊಡ್ಡ ತೊಗೊಂಡಿದ್ದೀನಲ್ಲ, ತುಂಬ ದಿನ ಬಾಳಿಕೆ ಬರುತ್ತೆ. ಆ್ಯಂಡ್ ಇದು ಕಾಂಪ್ಯಾಕ್ಟ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಇಲ್ಲೇ ಬೇಕು. ಇದೊಂದು ಶೇಡ್. ಆ್ಯಂಡ್ ಇದರಲ್ಲಿ
ಎಲ್ಲೆಲ್ಲ ಹಾಕ್ಬಿಡ್ತೀನಿ ಅಂತಲೇ ಗೊತ್ತಾಯಿಲ್ಲ. ಇದರಲ್ಲಿ 2 ಶೇಡ್ ಇದೆ ಗೈಸ್. ಒಂದು ಡಾರ್ಕ್ ಕಲರ್, ಅಂದರೆ ಡಾರ್ಕ್ ಶೇಡ್ ಇರ್ತಾರಲ್ಲ ಅವ್ರಿಗೆ, ಸ್ವಲ್ಪ ಮೀಡಿಯಮ್ ಸ್ಕಿನ್ ಟೋನ್ ಅವ್ರಿಗೆ. ಸೊ ಇಲ್ಲಿ ನೋಡಿ, ಇದಂತೂ ಫೇರ್ ಟು ಮೀಡಿಯಮ್ ಹಾಕ್ಬೋದು, ಇದು ಸ್ವಲ್ಪ ಡಾರ್ಕ್ ಹಾಕ್ಬೋದು ಶೇಡು. ಇದು ಬಂದು ಕೆ ಬ್ಯೂಟಿದು, ಚೆನ್ನಾಗಿದೆ ಕೆ ಬ್ಯೂಟಿ ಪ್ರಾಡಕ್ಟ್ಸ್ ಎಲ್ಲ. ಆ್ಯಂಡ್ ಇದು ಅಷ್ಟೇ ಬನಾನಾ ಪೌಡರ್, ಅಂಡರ್ ಐಗೆ ಯೂಸ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಮೈ ಫೇವ್ರೆಟ್ ಸೆಟ್ಟಿಂಗ್ ಪೌಡರ್ ಫ್ರಮ್ ಕ್ರೆಲಾನ್. ಆ್ಯಂಡ್ ಇದು ಐಬ್ರೋ ಡಿಫೆಂಡರ್, ಸಾರಿ ಐಬ್ರೋ ಡಿಫೈನರ್. ಸೊ ಇದರಲ್ಲೂ 4 ಕಲರ್ಸ್ ಇದೆ, ಲೈಟ್, ಡಾರ್ಕ್, ಬ್ಲ್ಯಾಕ್, ಏನಾದರೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಯೂಸ್ ಮಾಡ್ಬೋದು. ಸೊ ಇಷ್ಟಾಗಿತ್ತು ನನ್ನ ಅಲ್ಪ ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್. ಬಟ್ ಇದಕ್ಕೆ ನಾನು ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ ಮಾಡಿದ್ದೀನಿ ಗೈಸ್. ಇನ್ನೂ ಪ್ರಾಡಕ್ಟ್ಸ್ ಇದ್ದಾವೆ, ತುಂಬಾ ಇನ್ವೆಸ್ಟ್ ಆಗಿದೆ ಪ್ರಾಡಕ್ಟ್ಸ್ ಇದಕ್ಕೆ. ಆ್ಯಂಡ್ ಆಲ್ಸೋ ಹೇರ್ ಟೂಲ್ಸ್ ಎಲ್ಲ ಇದೆ. ಹೇರ್ ಟೂಲ್ಸ್ ಎತ್ತಿಟ್ಟಿದ್ದೀನಿ ನಾನು, ಆ್ಯಕ್ಚುಲಿ ಲಾಸ್ಟ್ ಟೈಮ್ ಕ್ಯಾರಿ ಮಾಡಿರಲಿಲ್ಲ. ಎಸ್ ಸ್ಟಿಕ್ಕರ್ಸ್ ಇರುತ್ತೆ ಇಂಪಾರ್ಟೆಂಟ್, ಆ್ಯಂಡ್ ಸ್ಪ್ರೇಗಳಿರುತ್ತೆ, ಅದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಒಂಚೂರು ಖಾಲಿ ಆಗ್ತಿದ್ದಂಗೆ ಆಲ್ರೆಡಿ ಇನ್ನೊಂದು ಬ್ಯಾಕಪ್ಗೆ ಅಂತ ತೊಗೊಂಡ್ಬಿಟ್ಟಿರ್ತೀನಿ. ಆಮೇಲೆ ಇದು ಶೈನ್ ಸ್ಪ್ರೇ, ಇದು ಅಷ್ಟೇ 1,500 ರೂಪಾಯಿ. ಎಲ್ಲ ಕಾಸ್ಟ್ಲಿ ಗೈಸ್, ಯಾವುದೂ ಕಮ್ಮಿ ಅಂತಲೇ ಇಲ್ಲ ಮೇಕಪ್ಪಲ್ಲಿ. ಸೊ ಇಷ್ಟ ಆಗಿತ್ತು ನನ್ನ ಮೇಕಪ್. ವ್ಯಾನಿಟಿಲಿ ಏನೇನಿದೆ ಅಂತ ಹೋಪ್ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದೆ ಅಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.